ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಮೇಕೆ ವಿಜಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಅಬ್ಬಬ್ಬ, ಎಷ್ಟು ಏನು ಮಾಡಿದ್ರು ಉಳಿಯುತ್ತೆ. ಅದೇ ಥರ ಉಳಿದಿರುವಂತಹ ಅನ್ನದಿಂದ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ದೋಸೆ ಮಕ್ಕಳಿಗೂ ದೊಡ್ಡವ್ರಿಗೂ ಸಖತ್ ಈಸಿ ಆಗುತ್ತೆ. ಇನ್ಸ್ಟ್ಯಾಂಟಾಗಿ ಮಾಡ್ಕೊಬೋದು ದೋಸೆ. ನಾವು ಒಂದಿನ ಮುಂಚೆ ಏನು ನೆನೆ ಹಾಕಿ ಮಾಡೋದಕ್ಕಿಂತ ಈ ಥರ ಇನ್ಸ್ಟ್ಯಾಂಟಾಗಿ ಮಾಡ್ಬೋದು. ಕ್ರಿಸ್ಪಿಯಾಗಿ ದೋಸೆ ಮಾಡ್ಬೋದು, ಸಾಫ್ಟಾಗಿ ಮಾಡ್ಬೋದು, ತೆಳ್ಳಗೆ ಮಾಡ್ಕೊಬೋದು, ದಪ್ಪ ಮಾಡ್ಬೋದು, ಹೇಗೆ ಬೇಕಾದ್ರೂ ಮಾಡ್ಬೋದು. ನೋಡಿ, ಈಗ ದೋಸೆ ತೋರಿಸ್ತಾ ಇದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಇವಾಗ ನೋಡಿ, ಇದು ಎಷ್ಟು ಮೆತ್ತವಾಗಿದೆ ದೋಸೆ. ಚೆನ್ನಾಗಿ ಬರುತ್ತೆ ದೋಸೆ. ಮಕ್ಕಳಿಗೆ ಇಷ್ಟ ಆಗೋ ಥರ ಕ್ರಿಸ್ಪಿಯಾಗಿ ಸಹ ಬೇಕಾದ್ರೆ ಮಾಡ್ಕೊಬೋದು ದೋಸೆ. ಹೇಗೆ ಮಾಡುವ ನೋಡುವ. ಮೊದಲಿಗೆ 2 ಕಪ್ಪಷ್ಟು ಅಥವಾ 2 ಗ್ಲಾಸಷ್ಟು ಅನ್ನ ಇದೆ ನನ್ನ ಹತ್ರ. ಈಗ 2 ಗ್ಲಾಸಷ್ಟು ಅನ್ನ ಉಳಿದಿದೆ. ಈ ಅನ್ನಕ್ಕೆ ನಾವು ಚಿರೋಟಿ ರವೆ ಅದು ತೊಗೋಬೋದು, ಉಪ್ಪಿಟ್ಟು ರವೆ ಅದು ತೊಗೋಬೋದು, ಮೀಡಿಯಮ್ ರವೆ. ನಾನೀಗ ಮೀಡಿಯಮ್ ರವೆ ತೊಗೊತಾ ಇದ್ದೀನಿ. ಇನ್ನು 1 ಗ್ಲಾಸ್ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ ನೋಡಿ. 1 ಗ್ಲಾಸ್ ಅನ್ನಕ್ಕೆ 1/4 ಗ್ಲಾಸಷ್ಟು ರವೆ. ಈಗ 3/4 ಗ್ಲಾಸಷ್ಟು ರವೆ ಹಾಕಿದ್ದೀನಿ. ನೆಕ್ಸ್ಟ್ 1 ಗ್ಲಾಸಷ್ಟು ಅನ್ನ ಹಾಕಬೇಕು. ಈಗ ನೋಡಿ, 3/4 ಭಾಗ ರವೆ ಹಾಕಿದ್ದೀನಿ. ಈಗ 1 ಅನ್ನ ಹಾಕ್ತಾಯಿದ್ದೀನಿ. ನೀರು ಹಾಕ್ಬೋದು, ಬೇಕಾದ್ರೆ ಮೊಸರು ಹಾಕ್ಬೋದು. ನಾನು ಇವಾಗ ಸದ್ಯಕ್ಕೆ ಫಸ್ಟ್ ಟ್ರಿಪ್ಪು ನೀರು ಹಾಕ್ತಾಯಿದ್ದೀನಿ. ಇದನ್ನ ಅಲ್ಲಿ ಕ್ಲೋಸ್ ಮಾಡಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊತಾವ. ನೋಡಿ, ಈಗ ಸೇಮ್ ದೋಸೆ ಬ್ಯಾಟರಷ್ಟು ಅಷ್ಟು ಚೆನ್ನಾಗಿ ಆಗಿದೆ. ಈಗ ಇದು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ. ಇದು 1 ಟ್ರಿಪ್ ಆಯಿತು. ಈಗ ಸೆಕೆಂಡ್ ಟ್ರಿಪ್ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೂ ಸಹ ನಾವೀಗ 1 ಅನ್ನ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಎಷ್ಟಿರುತ್ತೋ ಕಪ್ಪಲ್ಲಿ ತೊಗೊಂಡು ಮೆಜರ್ಮೆಂಟ್ ಕಪ್ಪು, ಬಟ್ ಇವಾಗ ನಾನು ಗ್ಲಾಸ್ ತೊಗೊಂಡು 1 ಅನ್ನ ಹಾಕಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿ, ಈಗ ನೆಕ್ಸ್ಟು 3/4 ರವೆ. 1 ಅನ್ನ ಅಂದರೆ 3/4 ರವೆ ಹಾಕ್ಕೊಳ್ಳಿ. ಮೀಡಿಯಮ್ ರವೆ ಹಾಕ್ತಾಯಿದ್ದೀನಿ ನಾನು. ನೆಕ್ಸ್ಟು 3/4 ಮೊಸರು ಅಥವಾ ಮಜ್ಜಿಗೆ ಏನು ಬೇಕಾದ್ರೂ ಹಾಕ್ಬೋದು. ನಾನೀಗ 3/4 ಮಜ್ಜಿಗೆ ಹಾಕ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿ ತರುವ. ನೋಡಿ, ಸೇಮ್ ದೋಸೆ ಬ್ಯಾಟರ್ ಚೆನ್ನಾಗೇ ಬರುತ್ತೆ ಇದು. ಈಗ ಮಿಕ್ಸಿ ಎಲ್ಲ ಟ್ರಾನ್ಸ್ಫರ್ ಮಾಡಿ ಬೌಲಿಗೆ. ನೋಡಿ, ಎಲ್ಲ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕೈಯಾಡಿ. ಗಂಟು ಬರಲ್ಲ, ಕ್ಲೀನಾಗಿ ಕೈಯಾಡಿ. ಯಾಕಂದ್ರೆ ನೀರು ಗಟ್ಟಿ ಆ ಥರ ಬೇಡ. ನೋಡಿ, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಲಿಕ್ಲಾಸ್ ಮಾಡಿ 1/2 ಅವರ್ ಆದಮೇಲೆ ದೋಸೆ ಹಂಚನ್ನ ಸ್ಟವ್ ಮೇಲೆ ಕಾಯ್ಸಕ್ಕಿಟ್ಟಿದ್ದೆ ಆಲ್ರೆಡಿ ನಾನು. ಈಗ ಹಂಚು ಕಾದಿದೆ. ಈಗ ಒಯ್ದಿನ ದೋಸೆ ಮೀಡಿಯಮ್ ಉರಿಯಲ್ಲಿಡಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ನೆಕ್ಸ್ಟು ಮೀಡಿಯಮ್ ಉರಿಯಲ್ಲಿ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗೂ ಬರುತ್ತೆ, ಸ್ವಲ್ಪ ಮೆತ್ತಗೂ ಬರುತ್ತೆ. ತುಂಬ ಸಣ್ಣ ಉರಿಯಲ್ಲಿ ಇಟ್ಟರೆ ತುಂಬ ಕ್ರಿಸ್ಪಿ ಬರುತ್ತೆ. ಸ್ವಲ್ಪ ದೊಡ್ಡ ಉರಿಯಲ್ಲಿ ಇಟ್ಕೊಂಡ್ರೆ ಬೇಗ ಆಗುತ್ತೆ, ಮೆತ್ತ ಸಾಫ್ಟಾಗಿ ಬರುತ್ತೆ. ನೋಡಿ, ಈಗ ಇನ್ನೊಂದು ದೋಸೆ ಹೋಯ್ತಾ ಇದ್ದೀನಿ ನೋಡಿ. ಈಗ ಸಾಫ್ಟಾಗಿ ಬರುತ್ತೆ ನೋಡಿ, ಇದು ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ಈಗ ತುಂಬ ಸಣ್ಣಗಿದ್ರೆ ತುಂಬ ಕ್ರಿಸ್ಪಿ ಬರುತ್ತೆ. ಮೀಡಿಯಮ್ ಆಗಿದ್ದರೆ ಸಾಫ್ಟ್ ಪ್ಲಸ್ ಕ್ರಿಸ್ಪಿ ಸ್ವಲ್ಪ ಬರುತ್ತೆ. ಎರಡು ಕಡೆ ಸಹ ಫ್ರೈ ಮಾಡಿ, 2 ಕಡೆ ಸುಡಿ ಚೆನ್ನಾಗಿ. ಯಾಕಂದರೆ ಇದು ವಾಸನೆ ಬರಲ್ಲ, ಅನ್ನದ ವಾಸನೆ. ಹಾಗಾಗಿ ಇದು ಊತಪ್ಪ ಮಾಡಿ ನೋಡಿ, ದಪ್ಪ. ನೋಡಿ, ಇದು ಸಹ ದೋಸೆ ರೆಡಿಯಾಗಿದೆ. ನೋಡಿ, ಈಗ ದೋಸೆ ರೆಡಿಯಾಗಿದೆ. ಇದನ್ನು ಟ್ರಾನ್ಸ್ಫರ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಟ್ರೈ ಮಾಡಿ, ಒಂದ್ಸರಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.